ಮೇವು ಕೊಯ್ಕೊಂಡು ಬಂದು ಹಾಕ್ತೀನಿ, ಹಾಲು ತೆಗಿತೀನಿ, ಎಲ್ಲ ಮಾಡ್ತೀನಿ. ಯಾರು ಬರ್ಲಿಲ್ಲ ಅಂದ್ರೆ ನಾ ಮಾಡ್ತೀನಿ ಹೋಗಂತೀನಿ. ಆ ಧೈರ್ಯ ಬೇಕು ಮೊದಲು ಮಾಲಕ್ ಆಗವ. ಇವ್ರ ಹಾಸ್ಟೆಲ್ದಾಗೂ ಡ್ರಗ್ ಎಲ್ಲ ನಡೆಯತ್ತಾವ. ಅವ್ರ ಹಾಸ್ಟೆಲ್ದಾಗೂ ಎಲ್ಲ ಡ್ರಗ್ ಮಾಫಿಯಾದ್ ಬಂದಾರ. ಅಲ್ಲಿ ಡ್ರಗ್ ಸಪ್ಲೈ ಐತಿ, ಇವ್ರ ಹಾಸ್ಟೆಲ್ದಾಗೂ ಡ್ರಗ್ ಸಪ್ಲೈ ಐತಿ. ಅವಾಗ ಗೊತ್ತಾಕೈತೆ. ಅವ ಕಾಡಸಿದ್ದೇಶ್ವರ ಸ್ವಾಮಿ ಮಾತಾಡಿದ್ ನಾವು ಬರೋಬರ್ ಇತ್ತು ನೋಡ. ಅವಾಗ ನಾವು ಸುಮ್ಮನೆ ಬೈಕೋತ ಹೋದಿವತ್ತು. ಅವಾಗ ಅಂತೀರಿ ನೀವು, ನೀವೇನ್ ತಿಳ್ಕೊಂಡಿರಿ, ರೊಕ್ಕ ಕೊಟ್ಟು ಸಾಲಿಗೆ ಕಳಿಸಿದೀವಿ ಅಂದ್ರೆ ನಮ್ಮ ಕೆಲಸ ಬಗ್ಗೆ ಹೇರಿತು ಅಂತ ನೀವು ತಿಳ್ಕೊಂಡಿರಿ. ಮೊದಲು ಕುಡಿತಿದ್ದು, ತಿಂತಿದ್ದು, ಸಿಗರೇಟ್ ಸೇರ್ತಿದ್ದು ಅಂತಾರ. ಈಗ ಗೊತ್ತಾಗುದಿಲ್ಲ ಯಾವಾಗ ತಗೊಂಡಾರ. ಇಷ್ಟಿಷ್ಟ ಪುಡಿ ಎಲ್ಲ ಪಾನ್ ಪಟ್ಟಾಗೂ ಸಿಗಾಕ. ಕಾಲೇಜ್ ಕಟ್ತೀವಿ, ಹಾಸ್ಟೆಲ್ ಮಾಡ್ತೀವಿ, ಶಾಲೆಗಳನ್ನು ತೆಗಿತೀವಿ. ಯಾಕೆ ತೆಗಿತೀವಿ ಅಂತಂದ್ರೆ ಸಮಾಜದ ಕಳಕಳಿಗಾಗಿ ಅಲ್ಲ, ಇನ್ಕಮ್ ಸೋರ್ಸ್ ಆಗ್ಲಂತ. ಹಂಗಿತ್ತು ಅಂತಂದ್ರೆ ಇನ್ನೊಬ್ಬರ ಸಾಲಿಗೆ ನಿಮ್ಮ ಸಾಲಿಗೆ ಫರಕ್ ಇರ್ಬೇಕಾಗಿತ್ತು. ಹಂಗೇನು ಯಾವ ಸಾಲಿಯಾಗೂ ಫರಕ್ ಕಾಣೋದಿಲ್ಲ ನನಗೆ. ಇದು ಮಠದ ಶಾಲೆ ಐತೆ ಅಂತ ತಿಳ್ಕೊಂಡು ಏನ್ ಸಂಸ್ಕಾರ ಅದಾವ ಅದ್ರಾಗ ಏನು ಅದಕ್ಕಿಂತ ಆತತ್ತ. ಇವ್ರ ಹಾಸ್ಟೆಲ್ದಾಗೂ ಡ್ರಗ್ ಎಲ್ಲ ನಡೆಯತ್ತಾವ. ಅವ್ರ ಹಾಸ್ಟೆಲ್ದಾಗೂ ಎಲ್ಲ ಡ್ರಗ್ ಮಾಫಿಯಾದ್ ಬಂದಾರ. ಅಲ್ಲಿ ಡ್ರಗ್ ಸಪ್ಲೈ ಐತಿ, ಇವ್ರ ಹಾಸ್ಟೆಲ್ದಾಗೂ ಡ್ರಗ್ ಸಪ್ಲೈ ಐತಿ. ಎಷ್ಟು 12ನೇ ಮುಗಿಸಿದ ಕೂಡಲೇ ತಗೊಳಕ್ ಶುರು ಮಾಡ್ತಾರೆ. ಅಪ್ಪ ಅವ್ವ ರೊಕ್ಕ ಕೊಟ್ಟದ್ದು ಇವ್ರು ಡ್ರಗ್ ತಗೊಂಡು. ಮೊದಲು ಕುಡಿತಿದ್ದು, ತಿಂತಿದ್ದು, ಸಿಗರೇಟ್ ಸೇರ್ತಿದ್ದು ಅಂತಾರ. ಈಗ ಗೊತ್ತಾಗುದಿಲ್ಲ ಯಾವಾಗ ತಗೊಂಡಾರ. ಇಷ್ಟಿಷ್ಟ ಪುಡಿ ಎಲ್ಲ ಪಾನ್ ಪಟ್ಟಾಗೂ ಸಿಗಾಕತ್ತ. ಯಾರು ಅದ್ರ ಜವಾಬ್ದಾರಿ ಯಾರ ಮ್ಯಾಗ ಹಾಕ್ಬೇಕು ನಮ್ಗೆ ಗೊತ್ತಿಲ್ಲ. ಆದ್ರೆ 80% ಹಾಸ್ಟೆಲ್ ಸುರಕ್ಷಿತ. ನಮ್ಮ ಮಕ್ಕಳನ್ನ ನಾವು ಕಳಿಸ್ಕೊಡ್ತೀವಿ, 80% ಮಕ್ಕಳು ಹಾಸ್ಟೆಲ್ದಾಗ ಇವತ್ತು ಸುರಕ್ಷಿತ ಇಲ್ಲ. ಮನೆಗೆ ಬಂದು ಹೋಗ್ತಾರೆ, ದಿವ್ಸಕ್ಕೆ 2 ಸಾರಿ ಫೋನ್ ಮಾಡಿ ಆಕ್ಟಿಂಗ್ ಮಾಡ್ತಾರೆ. ಇಷ್ಟು ಕರೆ. ಆದ್ರೆ ಯಾರ್ಯಾರು ಏನೇನ್ ತಿಂತಾರ, ಕುಡಿತಾರ, ಇದನ್ನ ಹೇಳೋದು ಬಹಳ ಕಷ್ಟದ ಕೆಲಸ ಐತಿ. ನಾ ಹೇಳಿದ್ದು ಬಹಳ ಮಂದಿಗೆ ರುಚಿಸ್ಲಕ್ಕೂ ಇಲ್ಲ. ಮತ್ತ ಅವು ಯಾವಾಗ್ಲೂ ಔಷಧದ ಕಷಾಯ ಇರ್ತಾವಲ್ಲ, ಅವು ಸಿಹಿ ಇರಂಗಿಲ್ಲ. ನೀವು ಬೇಕಂದ್ರೆ ಬೇಕೋತ ಹೋಗ್ರಿ, ಏನಾರು ಮಾಡ್ರಿ. ಯಾವಾಗಾರ ಹೋತ್ ಅಂದ್ರಿಲ್ಲ ಅವಾಗ ಗೊತ್ತಾಕೈತಿ. ಹುಡುಗ ಹೋತು ಕೈಯಾಗ ಉಳಿದಿಲ್ಲ, ಹುಡುಗಿ ಹೋತ್ ಕೈಯಾಗ ಉಳಿದಿಲ್ಲ, ಅವಾಗ ಗೊತ್ತಾಕೈತೆ. ಅವ ಕಾಡಸಿದ್ದೇಶ್ವರ ಸ್ವಾಮಿ ಮಾತಾಡಿದ್ ನಾವು ಬರೋಬರ್ ಇತ್ತು ನೋಡ. ಅವಾಗ ನಾವು ಸುಮ್ಮನೆ ಬೈಕೋತ ಹೋದಿವತ್ತು. ಅವಾಗ ಅಂತೀರಿ ನೀವು, ನಾವು ದಿನ ಅದನ್ನ ನೋಡ್ತೀವಿ. ನಮ್ಮ ಹತ್ರ ದಿನ ಪ್ರಕರಣಗಳು ಬರ್ತಾವ, 2-3 ಪ್ರಕರಣಗಳು ದಿನ ಬರ್ತಾವ ನಮ್ಮ ಹತ್ರ. ಹುಡುಗರು ಹುಡುಗಿಯವರು ನೀವೇನ್ ತಿಳ್ಕೊಂಡಿರಿ, ರೊಕ್ಕ ಕೊಟ್ಟು ಸಾಲಿಗೆ ಕಳಿಸಿದೀವಿ ಅಂದ್ರೆ ನಮ್ಮ ಕೆಲಸ ಬಗ್ಗೆ ಹೇರಿತು ಅಂತ ನೀವು ತಿಳ್ಕೊಂಡಿರಿ. ಹಾಗಿಲ್ಲ. ನೀವು ಶಿಕ್ಷಣ ಕೊಟ್ಟರೆ ಹೊರತು ಸಂಸ್ಕಾರ ಕೊಟ್ಟಿಲ್ಲ. ಅದು ಬಹಳ ಕಷ್ಟದ ಕೆಲಸ ಐತಿ. ಅದಕ್ಕೆ ನಮ್ಮ ಮಠಗಳ ಶಾಲೆನೇ ಇದ್ದು, ಹಾಸ್ಟೆಲ್ನ ಇದ್ದು ಅಂತಂದ್ರ ಅನ್ಯರಿಗಿಂತ ಭಿನ್ನವಾದಂತ ಒಳ್ಳೆ ಸಂಸ್ಕಾರಗಳಿಂದ ಕೂಡಿದಂತ ಶಾಲೆಗಳು, ಹಾಸ್ಟೆಲ್ಗಳು ನಮ್ಮ ಆಗ್ಬೇಕಾಗಿತ್ತು. ಆದ್ರ ಬಹಳ ಕಡಿಮೆ ಅಂತ ಶಾಲೆ ಕಾಲೇಜುಗಳು ಕಾಣ್ತಾವು. ಆದ್ರೆ ನಾ ಯಾಕೆ ಹೇಳಕತ್ತಿದ್ದೆ ಅಂದ್ರ, ಅದಕ್ಕಿಂತಲೂ ನಮ್ಮ ಸ್ವಾಮಿಗಳಾದವರು ಅವ್ರಿಗೂ ಸಹಿತ ಸಾಕಷ್ಟು ದೇವರು ಭೂಮಿ ಕೊಟ್ಟಾನ. ಪರಂಪರೆಯಿಂದ ಬಂದಂತ ಮಠಗಳದಾವು. ಆ ಮಠಗಳಲ್ಲಿ ಒಂದೊಂದು ಗೋಶಾಲೆ ಇರ್ಬೇಕು. ಮಠ ಅಂದ್ರೆ ಗೋಶಾಲೆ ಇದ್ರನ ಮಠ ಚಂದ ಕಾಣೋದು. ಮಠ ಗೋಶಾಲೆಯಿಂದ ಮಠ, ಅದು ಮಠನ ಅಲ್ಲ. ಗೋಶಾಲೆ ಮಾಡ್ಬೇಕು. ಯಾರು ತೆಗಿದ್ರು ಸಗಣಿ ಮಾಡಿ ಸ್ವಾಮಿ ಅಲ್ಲಿ ನಿನ್ನೇನ್ ಮಾಡುದು, ಅಡ್ಡ ಕಡದ್ರ 6 ಮಂದಿ ಅಕ್ಕಿ, ಉಡ್ಡ ಕಡದ್ರ 3 ಮಂದಿ ಅಕ್ಕಿ. ದಿನ ಬೇಕಾದಂಗೆ ಎಲ್ಲರ ಮನೆಗೆ ಪ್ರಸಾದ ಬಂದು ಎಲ್ಲ ಶಿಸ್ತ ತೆಗಿ ಬಂದಿತ್ತು ಸಗಣಿ. ನಾ ಇನ್ನ ಸಗಣಿ ತೆಗಿತೀನಿ, ಇನ್ನ ಮೇವು ಕೊಯ್ಕೊಂಡು ಬಂದು ಹಾಕ್ತೀನಿ, ಹಾಲು ತೆಗಿತೀನಿ, ಎಲ್ಲ ಮಾಡ್ತೀನಿ. ಯಾರು ಬರ್ಲಿಲ್ಲ ಅಂದ್ರೆ ನಾ ಮಾಡ್ತೀನಿ ಹೋಗಂತೀನಿ. ಆ ಧೈರ್ಯ ಬೇಕು ಮೊದಲು ಮಾಲಕ್ ಆಗವ. ನಿನ್ನಲ್ಲೇ ಅದು ಇರ್ಲಿಲ್ಲ ಆ ಭಾವ ಅಂದ್ರೆ ನೀ ಯಾರನ್ನ ನಿನ್ನ ಸಾಕ್ಬೇಕು ಮಂದಿ, ನೀ ಯಾರನ್ನ ಸಾಕವಪ್ಪ. ನಾ ಯಾವಾಗ್ಲೂ ಇದೇ ಮಾತು ಕೇಳ್ತೇನೆ. ನಮ್ಮ ಒಕ್ಕಲಿಗರು ದಾನ ಧರ್ಮ ದಕ್ಷಿಣ ಕೊಟ್ಟು ಎಲ್ಲ ಮಠಗಳನ್ನ ರಕ್ಷಣೆ ಮಾಡ್ತಾರೆ, ಸಂವರ್ಧನೆ ಮಾಡ್ತಾರೆ. ಹಾಗಾದ್ರೆ ನಾವು ಸ್ವಾಮಿಗಳಾದವ್ರು ನಮ್ಮ ಭಕ್ತರಿಗೆ ಏನ್ ಮಾಡಿವಪ್ಪ? ವರ್ಷಕ್ಕೊಮ್ಮೆ ಹೋಗುದು ಬರೀ ಪಟ್ಟಿ ಮಾಡ್ಕೊಂಡು ಬರಕ್ ಅಷ್ಟ ಭಕ್ತರು. ಭಕ್ತರ ಆಸ್ತಿಗಳನ್ನ, ಭಕ್ತರ ಕೃಷಿಯನ್ನ, ಭಕ್ತರ ಮಕ್ಕಳಿಗೆ ಸಂಸ್ಕಾರವನ್ನ ಕೊಡುವುದರಲ್ಲಿ ನಮ್ಮ ಪಾತ್ರ ಇರ್ಲಿಲ್ಲೇನು? ಅಂಥ ಕೆಲಸವನ್ನ ನಮ್ಮ ನಂದಿವೇರಿ ಮಠದ ಪೂಜ್ಯರು ಎಲ್ರಿಗೂ ಮಾಡ್ತಾ ಇದ್ದಾರೆ. ಇದೊಂದು ಆದರ್ಶ ನಿರ್ಮಾಣ ಮಾಡಿದ್ದಾರೆ. ಮುಂದೆ ಕೃಷಿಯಲ್ಲಿಯೂ ಆದರ್ಶವನ್ನ ನಿರ್ಮಾಣ ಮಾಡ್ತಾರೆ. ಅವ್ರು ಯಾವಾಗ್ಲೂ ಸಾಮಾಜಿಕ ಕಳಕಳಿಯುಳ್ಳಂತ ಸ್ವಭಾವದವರು. ಆಮೇಲೆ ಒಬ್ಬ ಸಾಮಾನ್ಯ ರೈತನಿಂದ ಹಿಡ್ಕೊಂಡು ಈಗ ನೋಡ ಅವ್ರ ಮೇಲೆ ಪ್ರೀತಿಯಿಂದ ಎಲ್ಲಾ ಉಪಕುಲಪತಿಗಳನ್ನ ಕರೆದ್ರು ಬರ್ತಿದ್ರಲ್ಲಿ ಚಕ್ಕಲ್ಲಿಯವರು, ಆಲೂರವರು. ಅದು ಏನ್ ಕಾಡಿಸಿದ್ದೇಶ್ವರ ಸ್ವಾಮಿ ಕರ್ಕೊಂಡು ಹೋಗ್ಕೊಳ್ಳಿ ಬರೀ ಬೇಯ್ತೈತ್ರಿ, ಏನ್ ಮಾಡೋದು ಅಂತಿದ್ರು ಏನೋ ಗೊತ್ತಿಲ್ಲ. ಆದ್ರೆ ಇವ್ರು ಇಲ್ಲಿದ್ದವ್ರು ಎಲ್ಲ ಕೆಲವು ಮಂದಿ ಬಂದಾರ, ಇನ್ನೂ ಭಾಳ ಮಂದಿ ಇರ್ತಾರೆ. ಮಜೆ ಮಂದಿ ನಾನು ನೋಡ್ತಿರ್ತೇನೆ.
ಇವರೆಲ್ಲ ಗ್ರಾಮೀಣ ಜೀವನವನ್ನು ಪ್ರೀತಿಸುವಂತ, ಗ್ರಾಮೀಣ ಸಂಸ್ಕೃತಿಯನ್ನ ವರ್ಧಿಸುವಂತ ಕುಲಪತಿಗಳು, ಅಧಿಕಾರಿಗಳು ಅಂಥವ್ರನ್ನ ನಮ್ಮ ಶಿವಕುಮಾರ್ ಅದ್ದವ್ರು ಇವತ್ತಿಲ್ಲಿ ಕರೆದಾರ, ಆ ಸ್ವಭಾವದವ್ರನ್ನ. ಅದರಿಂದಾಗಿ ನಿಮ್ಮೆಲ್ಲರದು ದರ್ಶನ ಆಯಿತು, ಬಹಳ ಸಂತೋಷ ಆಯಿತು. ಪೂಜ್ಯರಿಗೆ ಪ್ರಣಾಮಗಳನ್ನು ಹೇಳಿ